ಇವತ್ತ ಮೇ 31ನೇ ತಾರೀಕು ಭಾನುವಾರ ಯಾರು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟು ನೋಡ್ಲೇಬೇಕು ಕಡ್ಡಾಯವಾಗಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರದ ಕಡೆಯಿಂದ ಆಗಾಗ ಹೊಸ ರೂಲ್ಸ್ಗಳು ಜಾರಿಗೆ ಬರ್ತಾ ಇವೆ. ಅದೇ ರೀತಿಯಾಗಿ ಈಗ ಮತ್ತೆ ಎರಡು ಹೊಸ ಅಪ್ಡೇಟ್ಗಳು ಬಂದಿವೆ, ಅಂದ್ರೆ ಹೊಸ ರೂಲ್ಸ್ಗಳು ಜಾರಿಗೆ ಬಂದಿವೆ. ಈ ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು, ಮಾಡಿಲ್ಲ ಅಂದ್ರೆ ಹಣ ಬರಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ಒಂದು 15-20 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಜನಗಳಿಗೆ ಹಣ ಬಂದಿತ್ತು, ಅಂದ್ರೆ 30-31ನೇ ಕಂತಿನ ಹಣ ಬಿಡುಗಡೆ ಕೂಡ ಆಗಿತ್ತು. ಆದ್ರೆ ಬಹಳಷ್ಟು ಮಂದಿ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ, ನಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ, ಬೇರೆಯವ್ರ ಖಾತೆಗೆ ಹಣ ಬರ್ತಾ ಇದೆ ಅಂತ ಕೇಳ್ತಾ ಇದ್ರು. ಸ್ನೇಹಿತರೆ, ಇಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಏನ್ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಬೇಕು, ಸರ್ಕಾರದ ಹೊಸ ರೂಲ್ಸ್ ಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವತ್ತ ಮೇ 31ನೇ ತಾರೀಕು ಕೊನೆ ದಿನ, ಈ ತಿಂಗಳಿನ ಕೊನೆ ದಿನ. ಯಾರಿಗೆ ಹಣ ಬಂದಿಲ್ಲ ಅಂತವರ ಖಾತೆಗಳಿಗೆ ಫೈನಲ್ ಆಗಿ ಹಣ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಲೇಟೆಸ್ಟ್ ಆದಂತ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ಜನ ಅಂತೂ ಬ್ಯಾಂಕ್ ಗಳಿಗೆ ಅಲ್ದಾಡಿದ್ರು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋದ್ರು. ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸರ್ ಅಂತ ಕೇಳ್ತಾ ಇದ್ರಲ್ಲ. 2 ಕಂತು 3 ಕಂತು ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಅಂತವ್ರು ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಮ ಖಾತೆಯ ಹಣ ಎಲ್ಲಿ ಹೋಗ್ತಾ ಇದೆ, ಯಾಕೆ ಬರ್ತಾ ಇಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ, ಸರ್ಕಾರದ ಹೊಸ ರೂಲ್ಸ್ ಗಳು ಏನು, ಕಡ್ಡಾಯವಾಗಿ ಮಾಡಲೇಬೇಕಾದಂತ ಕೆಲಸ ಯಾವುದು, ಇಲ್ಲಾಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಹಣ ಬರುತ್ತಾ ಇಲ್ಲ, ಈಗ ಸದ್ಯದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ, ಎಲ್ಲ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಎದ್ದು ಕಾಣ್ತಾ ಇದೆ. ಇದು ಬಂಡವಾಳ ಇಲ್ಲ ಅಂದಾಗ ಈ ರೀತಿಯಾದಂತಹ ಹೊಸ ಹೊಸ ಸಮಸ್ಯೆಗಳು, ಹೊಸ ಹೊಸ ರೂಲ್ಸ್ ಗಳನ್ನ ರಾಜ್ಯ ಸರ್ಕಾರ ಜಾರಿಗೆ ತರುತ್ತೆ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗ ರಾಜ್ಯ ಸರ್ಕಾರ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ, ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಸ್ನೇಹಿತರೆ, ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ಏನ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಸ್ನೇಹಿತರೆ, ಇಲ್ಲಿ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಜನರ ಖಾತೆಗಳಿಗೆ ಹಣ ಹೋಗ್ತಾ ಇಲ್ಲ ಅಂತ, ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಯಾರ್ದೋ ಹಣ ಯಾರೋ ಪಡಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಂದ್ರೆ ಈಗ ಹೊಸ ರೂಲ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸಲೇಬೇಕಂತ ಹೇಳಿದ್ರು. ಹೌದು ಸ್ನೇಹಿತರೆ, ಯಾಕೆ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳೇನಿದ್ರು ಅವರು ತೀರ್ಕೊಂಡಿದ್ದಾರೆ, ಆ ಒಂದು ಹಣವನ್ನ ಬೇರೆಯವರು ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಅದಕ್ಕಾಗಿ ಈ ಒಂದು ಹಣ ಏನು ಬೇರೆಯವರು ಪಡಿತಾ ಇದ್ದಾರೆ ಅದನ್ನ ಕಟ್ ಮಾಡಿ ಬಡವರು ಏನಿದ್ದಾರೆ ಕರೆಕ್ಟ್ ಆದಂತ ಒಂದು ಫಲಾನುಭವಿಗಳಿಗೆ ಕೊಡ್ಬೇಕಂತ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದಕ್ಕೆ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ಅಂತ ಕೇಳ್ತಾ ಇದೆ. ಇದ್ರ ಜೊತೆಗೆ ಇನ್ನೂ ಕೆಲವರು ಹಣವನ್ನ ಪಡಿತಾ ಇದ್ದಾರೆ, ಅಂದ್ರೆ ಈ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರುವಂತವ್ರು, GST ಪೇ ಮಾಡ್ತಿರುವಂತವ್ರು, ಇಂಥವ್ರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೆ. ಅದಕ್ಕೆ ಇವ್ರಿಗೆ ಕೂಡ ಹಣವನ್ನ ಕಟ್ ಮಾಡಿ ಕರೆಕ್ಟ್ ಆದಂತ ಫಲಾನುಭವಿಗಳಿಗೆ ಹಣವನ್ನ ಕೊಡ್ಬೇಕಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇನ್ನು ಮಾಮೂಲಾಗಿ ಒಂದು ಮನೆಯಲ್ಲಿ 2-3 ಗೃಹಲಕ್ಷ್ಮಿಯವರು ಇದ್ದಾರೆ, ಅವರು ಹಣ ಪಡಿತಾ ಇದ್ದಾರೆ, ಅವರಿಗೆ ಹಣ ಕೊಡೋದನ್ನ ಕಟ್ ಮಾಡ್ಬೇಕಂತೇಳಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ. ಅಂದ್ರೆ ಇಲ್ಲಿ ಏನಪ್ಪಾ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಈಗ ಮತ್ತೊಂದು ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಮತ್ತೊಂದು ಬಾರಿ ಬಯೋಮೆಟ್ರಿಕ್ ಅನ್ನ ಹಾಕ್ಬೇಕು. ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಅಲ್ಲಿ ಹೋಗಿ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಹೆಬ್ಬರಳಿನ ಒಂದು ಗುರುತನ್ನ ಮತ್ತೊಂದ್ಸಲ ಕೊಟ್ಟು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತ ಒಂದು ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಒಟ್ಟಾರೆ ಜನ ಬೇಸತ್ತೋಗಿದ್ದಾರೆ. ಏನಪ್ಪಾ ಅಂತಂದ್ರೆ, ಇವ್ರು ಹಣ ಕೊಡಕ್ ಆಗದಲ್ಲ, ಕೊಟ್ಟರು ಕೊಳ್ಳಿ ಬಿಟ್ಟರು ಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ಈಗ ಯಾರಿಗೆ ಹಣ ಬೇಕು ಅಂತವ್ರು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿವರೆಗೆ ಹಣ ಬರುತ್ತೆ, ನಿಮಗೆ ಏನ್ ನಿಲ್ಲೋದಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಈಗ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಅರ್ಜಿಯನ್ನ ಮತ್ತೊಂದು ಸಲ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಈಗ ಸದ್ಯದಲ್ಲಿ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಡೌಟ್ ಇದ್ರೆ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು 30-31ನೇ ಕಂತಿನ ಹಣ ಪೆಂಡಿಂಗ್ ಇತ್ತು, ಅದನ್ನ ಕೂಡ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಹಣ ಬರ್ಬೋದು ಅಂತ ಮಾಹಿತಿ ಬಂದಿದೆ. ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಧಾರವಾಡ, ಯಾದಗಿರಿ, ಗದಗು, ಬಳ್ಳಾರಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಏನಿದೆ ಇವತ್ತ
ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೇನೆ ರಾಜ್ಯ ಸರ್ಕಾರ ಏನು ಹೊಸ ಅಪ್ಡೇಟ್ ಅನ್ನ ಕೊಡುತ್ತೆ ಅದನ್ನ ನೀವು ಫಾಲೋ ಅಪ್ ಮಾಡ್ತಾ ಇರಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹಣವನ್ನ ಪಡಿಬೇಕಾದ್ರೆ ಆ ಕೆಲಸಗಳನ್ನ ಇಮಿಡಿಯೇಟ್ಲಿ ಆಗಿ ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗಿಲ್ಲ, ಮತ್ತೆ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ ಅದು ಕೂಡ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.